ದರ್ಶನ್ಗೆ 33 ಉರುಳು ಹಂಗಂದ್ರೇನು ಅಂತ ನೀವು ಕೇಳ್ತಾ ಇರ್ಬೋದು. 33 ಪ್ರಮುಖ ಸಾಕ್ಷ್ಯಗಳನ್ನು ಇದೀಗ ಪೊಲೀಸರು ಕಲೆ ಹಾಕಿದ್ದಾರೆ. ಸೊ ಹಾಗಾಗಿ ಆ 33 ಸಾಕ್ಷ್ಯಗಳು ಅವರಿಗೆ ಮಾರಕವಾಗುವಂಥ ಸಾಧ್ಯತೆ. ಈ ನಡುವೆ ಅವರ ಪತ್ನಿ ವಿಜಯಲಕ್ಷ್ಮಿ ಈ 25ನೇ ದಿವಸಕ್ಕೆ 4ನೇ ಬಾರಿ, ವಾರಕ್ಕೊಂದರ ಥರ ಬಂದು ಹೋಗ್ತಾ ಇದ್ದಾರೆ, 4ನೇ ಬಾರಿ ಬಂದಿದ್ದಾರೆ. ಅವರ ಸಹೋದರ ದಿನಕರ್ ತೂಗುದೀಪ್ 2ನೇ ಬಾರಿ ಅತ್ತಿಗೆ ಜೊತೆ ಬಂದಿದ್ದಾರೆ. ಸತತವಾಗಿ 4ನೇ ಬಾರಿ ಬರ್ತಾ ಇದ್ದಾರೆ ವಿಜಯಲಕ್ಷ್ಮಿ ಜೊತೆ ಸಹೋದರ ದಿನಕರ್ ಕೂಡ ಭೇಟಿ. ಹಲವು ದಿನಗಳ ಬಳಿಕ ಅಣ್ಣನನ್ನು ಭೇಟಿಯಾದ ತಮ್ಮ, ಯಾಕಂದರೆ ಅವತ್ತೊಮ್ಮೆ ಬಂದಾಗ ತಾಯಿ ಜೊತೆ ಮೀನಮ್ಮ ಜೊತೆ ಬಂದಿದ್ದರು. ನಟ ದರ್ಶನ್ ಪರವಾಗಿ ಇದೀಗ ಕುಟುಂಬಸ್ಥರು ನಿಂತಿದ್ದಾರೆ. ಆದರೆ ಯಾವುದೇ ಪಾಲಿಟಿಷಿಯನ್ ಇಲ್ಲಿ ತನಕ ಬಂದಿಲ್ಲ. ಹಿಂಭಾಗದಿಂದ ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ಬೋದು, ಮುಂಭಾಗದಿಂದ ಸಪೋರ್ಟ್ ಮಾಡಿದರೆ ಅಲ್ಲಿ ಮೀಡಿಯಾ ಇದೆ ಅನ್ನುವಂಥ ಭಯ ಇದೆ, ಏನು ಸಂಬಂಧ ಅನ್ನುವಂಥ ಕ್ವಶನ್ಗಳು ಶುರುವಾಗುತ್ತೆ. ಸೊ ಹಾಗಾಗಿ ಪಾರ್ಟಿಗಳು ಕೂಡ, ಯಾವುದೇ ಪಕ್ಷಗಳು ಕೂಡ ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಅಂತ ಅನಿಸುತ್ತೆ. 4ನೇ ಬಾರಿಗೆ ಕಾಟೇರನ ಭೇಟಿಗೆ ಬಂದ ವಿಜಯಲಕ್ಷ್ಮಿ, ಇದೇ ವಿಜಯಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಾಗ 2011ರಲ್ಲಿ ದರ್ಶನ್ 28 ದಿನಗಳ ಕಾಲ ಜೈಲಲ್ಲಿ ಇರಬೇಕಾಗಿತ್ತು. ಅವರೇ ಒಂದು ಕಂಪ್ಲೇಂಟ್ ಕೊಟ್ಟ ಕಾರಣಕ್ಕಾಗಿ ಅದಾಗಿತ್ತು. ಒನ್ಸ್ ಅಗೈನ್ 4ನೇ ಬಾರಿಗೆ ವಿಜಯಲಕ್ಷ್ಮಿ ಬಂದಿದ್ದಾರೆ ಪತ್ನಿ. ಅವರ ಜೊತೆ ದಿನಕರ್ ತೂಗುದೀಪ್ ಸಹೋದರ ಕೂಡ ಬಂದಿದ್ದಾರೆ. ಸಹೋದರ ಬರ್ತಾ ಇರೋದು ಇದು 2ನೇ ಬಾರಿ. ಮೊನ್ನೆ ತಾಯಿ ಜೊತೆ ಒಮ್ಮೆ ಬಂದಿದ್ದರು. 2011ರಲ್ಲಿ ಇದೇ ವಿಜಯಲಕ್ಷ್ಮಿ ಮೇಲೆ ಕೈ ಮಾಡಿದ ಕಾರಣಕ್ಕಾಗಿ, ಇದೇ ವಿಜಯಲಕ್ಷ್ಮಿಯವರು ದೂರು ಕೊಟ್ಟ ಕಾರಣಕ್ಕಾಗಿ ಅವರು ಜೈಲು ಸೇರಬೇಕಾಯಿತು. ನಂತರ ದೂರು ವಾಪಸ್ ತೆಗೆದುಕೊಂಡ ಕಾರಣಕ್ಕಾಗಿ ವಾಪಸ್ ಬಂದರು ಜೈಲಿಂದ ದರ್ಶನ್. ಆದರೆ ಈ ಬಾರಿ ಹಾಗಾಗುವ ಸಾಧ್ಯತೆಗಳು ಭಾಳ ಕಡಿಮೆ ಇದೆ. ಹಾಗಾಗಿ ಯಾಕೆ ಅಂತಂದರೆ ಸಮ್ಟೈಮ್ಸ್ ಏನಾಗುತ್ತೆ, ಈಗ ದರ್ಶನ್ಗೆ ಏನಾದರೂ ಬೇಲ್ ಕೊಟ್ಬಿಟ್ರೆ, ಹೊರಗೆ ಬಂದರೆ ರೇಣುಕಾಸ್ವಾಮಿ ಫ್ಯಾಮಿಲಿ ಜೊತೆ ಮಾತಾಡಿ ವಾಪಸ್ ತಗೊಳ್ಳಿ, ಏನಾದರೂ ಮಾಡೋಣ, ಹೀಗೆಲ್ಲ ಮಾಡುವಂಥ ಅದನ್ನು ಸಾಕ್ಷಿನಾಶ ಅಂತಾರೆ ಅಥವಾ ಒತ್ತಡ ಅಂತ ಹೇಳ್ತಾರೆ. ಸೊ ಅದಕ್ಕೆಲ್ಲ ಅವಕಾಶ ಇರೋದಿಲ್ಲ ಅಂಥೇಳಿ ಇಲ್ಲಿ ತನಕ ಜಾಮೀನು ಸಿಕ್ಕಿಲ್ಲ. ಬನ್ನಿ, ಈ ನಡುವೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಾಟೇರ ಜೈಲು ಸೇರಿ ಇಂದಿಗೆ ಬರೋಬ್ಬರಿ 25 ದಿನ. ಸಿನಿಮಾ ವಿಚಾರಕ್ಕೆ ಹೇಳೋದಿದ್ರೆ 25 ದಿನ ಅನ್ನೋದು ಭಾಳ ಭರ್ಜರಿ ಆಟ. ಆದರೆ 20 ದಿನ ಓಡ್ತು ಅಂತಂದರೆ 4 ವಾರ ಓಡ್ತು ಅಂತ, ಡೈರೆಕ್ಟ್ರಿಗೆ, ಹೀರೋಗೆ, ನಿರ್ಮಾಪಕರಿಗೆ ಒಳ್ಳೆ ದುಡ್ಡು ಮಾಡ್ತು ಅಂತ ಲೆಕ್ಕ. ಆದರೆ ಇದು ಹಾಗಲ್ಲ. ಇದು 25 ದಿನ ಒಳಗಿದ್ದಾರೆ ಅಂತಂದರೆ ಭಾಳ ಕಠೋರವಾಗ್ತಾ ಇದೆ ಅಂತ ಲೆಕ್ಕ. ತಮ್ಮ ಭೇಟಿಗೆ ಬರೋರ ಬಳಿ ದರ್ಶನ್ ಗಮನವಿಟ್ಟು ಕೇಳ್ತಿರೋದು ಕೇವಲ ಅಭಿಮಾನಿಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಅಭಿಮಾನಿಗಳು ಏನು ಮಾಡ್ತಾ ಇದ್ದಾರೆ ಅಂತ. ಆದರೆ ದರ್ಶನ್ ಆಪ್ತರು ಅಂತ ಗುರುತಿಸಿಕೊಂಡ ರಾಜಕಾರಣಿಗಳು ಇಲ್ಲಿ ತನಕ ಜೈಲಿನತ್ತ ಸುಳಿತಾನೇ ಇಲ್ಲ. ಅದಕ್ಕಿಂತ ಮೊದಲು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ. ದರ್ಶನ್ ಅವರು ಈ ರಿಪೋರ್ಟ್ ನೋಡೋದಕ್ಕಿಂತ ಮೊದಲು ದರ್ಶನ್ ಅವರು ತಮ್ಮ ಬರ್ತ್ಡೇ ಸಂದರ್ಭದಲ್ಲಿ ಬರ್ತಾ ಇರುವಂಥ ಎಲ್ಲ ಕೇಕ್ಗಳನ್ನು ನಿಲ್ಲಿಸಿದ್ರು. ಅಕ್ಕಿ, ದವಸ ಧಾನ್ಯ ತನ್ನಿ ಅಂತ ಹೇಳ್ತಾಯಿದ್ರು. ಅದನ್ನು ಮಠ ಮಾನ್ಯಗಳಿಗೆ ಕೊಡ್ತಾಯಿದ್ರು. ನಂಬರ್ 1, ಕೊರೋನಾ ಸಂದರ್ಭದಲ್ಲಿ ಯಾವಾಗ ಪ್ರಾಣಿ ಪಕ್ಷಿಗಳಿಗೆ ಆಹಾರದ ಕೊರತೆ ಉಂಟಾಯಿತೋ ಎಲ್ಲರೂ ದತ್ತು ತಗೊಳ್ಳಿ ಅಂತ ಹೇಳಿದರು. ಕೋಟ್ಯಾಂತರ ರೂಪಾಯಿಯ ದತ್ತು ಆ ಬಾರಿ ಉಂಟಾಗಿತ್ತು. ಈಗ ದರ್ಶನ್ ಅಭಿಮಾನಿಗಳು ನಿಜವಾಗಿ ದರ್ಶನ್ ಅವರನ್ನು ಪ್ರೀತಿ ಮಾಡ್ತಾರೆ, ದರ್ಶನ್ ಅವರನ್ನು ಅಭಿಮಾನಿಸ್ತಾರೆ ಅಂತಂದರೆ ಏನೋ ಬೈತಾ ತಿರುಗಾಡೋದಲ್ಲ. ದಯವಿಟ್ಟು ನಿಮಗೊಂದು ಅವಕಾಶ ಇದೆ. ಡೆಂಗಿ ಜ್ವರ ಭಾಳ ಜಾಸ್ತಿ ಆಗ್ತಾ ಇದೆ ಕರ್ನಾಟಕದಲ್ಲಿ. ಹಾಗಾಗಿ ದರ್ಶನ್ ಅವರ ಎಲ್ಲ ಅಭಿಮಾನಿಗಳು ಕೂಡ ರಕ್ತದಾನ ಮಾಡಿದರೆ ನೋಡಿ, ಅವರೇ ಅವತ್ತು ಹೇಳಿದರು ಒಂದು 50 ಲಕ್ಷ ಅಭಿಮಾನಿಗಳಿರ್ಬೋದು ಅಂತೇಳಿ, ಜಾಸ್ತಿನೇ ಇರ್ಬೋದು. ಒಂದು 10 ಲಕ್ಷ ಬಾಟಲ್ ರಕ್ತ ಸಂಗ್ರಹ ಆದರೂ ಕೂಡ ಕರ್ನಾಟಕದಲ್ಲಿ ಅನೇಕ ಡೆಂಗಿ ಪೇಷಂಟ್ಗಳಿಗೆ ಭಾಳ ದೊಡ್ಡ ಸಹಕಾರಿಯಾದಿತ್ತು. ಅದನ್ನು ದರ್ಶನ್ ಅಭಿಮಾನಿಗಳು ಮಾಡಿದರೆ ಬಹುಶಃ ದರ್ಶನ್ ಅವರು ಕೂಡ ತಮ್ಮ ಅಭಿಮಾನಿಗಳ ಬಗ್ಗೆ ಒಂದು ಸಾರ್ಥಕ್ಯ ಭಾವವನ್ನು ಹೊಂದಬಹುದು ಅಂತೇಳಿ ಈ ರಿಪೋರ್ಟ್ ನೋಡೋಣ. ದರ್ಶನ್ ಜೈಲ್ ಸ್ಟೋರಿಗೆ ಭರ್ಜರಿ 25 ದಿನ. ಆಪ್ತ ರಾಜಕಾರಣಿಗಳು ಸಾರಥಿಯಿಂದ ದೂರ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅಂಡ್ ಟೀಮ್ ಜೈಲ್ ಸೇರಿ ಬರೋಬ್ಬರಿ 25 ದಿನಗಳಾದವು. 25 ದಿನಗಳಿಂದ ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ ಭೇಟಿಗೆ ಕುಟುಂಬಸ್ಥರು, ಸ್ನೇಹಿತರು ಹಾಗೂ ಆಪ್ತರು ಆಗಮಿಸುತ್ತಲೇ ಇದ್ದಾರೆ. ಭೇಟಿಗೆ ಬಂದವರ ಬಳಿ ಅಭಿಮಾನಿಗಳ ಬಗ್ಗೆ ವಿಚಾರಿಸುತ್ತಿದ್ದಾರಂತೆ ಕಾಟೇರ. ಎಸ್, ಜೈಲಿನಲ್ಲಿ ಇರುವ ದರ್ಶನ್ ಭೇಟಿಗೆ ಬಂದ ಪ್ರತಿಯೊಬ್ಬರ ಬಳಿಯೂ ಅಭಿಮಾನಿಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರಂತೆ. ಈ ಹಿಂದೆ ಕೂಡ ಅಭಿಮಾನಿಗಳು ಜೈಲ್ ಬಳಿ ಬರಬೇಡಿ ಅಂತ ಮನವಿ ಮಾಡಿದ್ರು. ಇದೀಗ ನಟ ಧನ್ವೀರ್, ಕೆ ಮಂಜು ಪತ್ನಿ ವಿಜಯಲಕ್ಷ್ಮಿ ಬಳಿಯೂ ಅಭಿಮಾನಿಗಳು ಯಾವುದೇ ತೊಂದರೆ ಮಾಡಬಾರ್ದು, ಜೈಲಿನ ಬಳಿ ಬಂದು ವಾಪಸ್ ಹೋಗೋದು ಬೇಡ ಅಂತ ಹೇಳಿದ್ದಾರಂತೆ.
ದರ್ಶನ್ ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ಸಾಮಾನ್ಯವಾಗಿ ಆಪ್ತ ವಲಯದಲ್ಲಿ ಪ್ರತಿಷ್ಠಿತ ರಾಜಕಾರಣಿಗಳು ಇದ್ರು. ಆದ್ರೆ ದರ್ಶನ್ ಜೈಲ್ ಸೇರಿ 25 ದಿನವಾದರೂ ಪ್ರತಿಷ್ಠಿತ ಆಪ್ತ ರಾಜಕಾರಣಿಗಳ ಸುಳಿವೇ ಇಲ್ಲ. ಶಾಸಕರು ಬೆಂಗಳೂರಿನಲ್ಲೇ ಇದ್ರು, ಜೈಲ್ನತ್ತ ಮುಖವನ್ನೇ ಮಾಡ್ತಾ ಇಲ್ಲ. ದರ್ಶನ್ ಆಪ್ತ ರಾಜಕಾರಣಿಗಳು ಪರಪ್ಪನ ಅಗ್ರಹಾರದತ್ತ ಸುಳಿಯದೇ ಇರೋದಕ್ಕೆ ಕಾರಣವೂ ಇದೆ. ಜೈಲಿನ ಬಳಿ ಹೋದ್ರೆ ನೋಟಿಸ್ ಕೊಡುವ ಭಯ ಅವರಿಗೆಲ್ಲ ಕಾಡ್ತಾ ಇದೆಯಂತೆ. ಇನ್ನು ದರ್ಶನ್ ಭೇಟಿಗೆ ತೆರಳಿದ್ರೆ ಉಮಾಪತಿ ಗೌಡ ಕೆಂಡ ಕಾರುವ ಸಾಧ್ಯತೆ ಇದೆ. ಹೀಗಾಗಿ ಆಪ್ತ ಶಾಸಕರು ದರ್ಶನ್ನಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಸ್ಟಾರ್ ಆಗಿ ಹೈಫೈ ಲೈಫ್ ನಡೆಸ್ತಿದ್ದ ದರ್ಶನ್ ಈಗ ಜೈಲ್ನಲ್ಲೇ ಮುದ್ದೆಯನ್ನ ಮುರಿತಾ ಇದ್ದಾರೆ. ಎಲ್ಲವೂ ಚೆನ್ನಾಗಿದ್ದಾಗ ಹಿಂದೆ ಮುಂದೆ ಓಡಾಡ್ಕೊಂಡಿದ್ದವರು ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ದಾಸನಿಂದ ದೂರವಾಗಿ ಮೌನಕ್ಕೆ ಜಾರಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿಮಗೆ ಗೊತ್ತೇ ಇದೆ, ದರ್ಶನ್ ಬಿಡುಗಡೆಗಾಗಿ ಅನೇಕರು, ಇನ್ನು ಕೆಲವರು ಚಪ್ಪಲಿ ಆಗ್ತಾ ಇಲ್ಲ, ಇನ್ನು ಕೆಲವರು ದೇವರ ಪೂಜೆ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಹರಕೆ ಹೊರ್ತಾ ಇದ್ದಾರೆ, ಇನ್ನು ಕೆಲವರು ನಮ್ಮನ್ನು ದರ್ಶನ್ ಅವರನ್ನು ನೋಡಬೇಕು ಅಂತೇಳಿ ಜೈಲ್ ಬಳಿ ಬರ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದರ್ಶನ್ ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೇಕ್ ತರೋದಕ್ಕೆ ಬಿಡೋದಿಲ್ಲ, ಬದಲಾಗಿ ಅಕ್ಕಿ ದವಸ ಧಾನ್ಯ ತನ್ನಿ ಅಂತ ಹೇಳ್ತಾರೆ. ಅದನ್ನು ಮಠಮಾನ್ಯಗಳಿಗೆ ಕೊಡ್ತಾರೆ. ಆಮೇಲೆ ಕೊರೋನಾ ಸಂದರ್ಭದಲ್ಲೂ ಕೂಡ ಅಷ್ಟೇ, ಪ್ರಾಣಿ ಪಕ್ಷಿಗಳಿಗಾಗಿ ದತ್ತು ತಗೊಳ್ಳಿ ಅಂತ ಹೇಳ್ತಾರೆ. ಈಗಲೂ ಕೂಡ ಒಂದು ಅವಕಾಶ ಇದೆ. ಶ್ರದ್ಧಾಭಿಮಾನಿಗಳಾಗಿ ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಬಗ್ಗೆ ಅಷ್ಟು ಶ್ರದ್ಧೆ ಪ್ರೀತಿ ಇದ್ದರೆ ಖಂಡಿತವಾಗ್ಲೂ ಒಂದು ಹೊಸ ಇತಿಹಾಸವನ್ನು ರಚನೆ ಮಾಡ್ಬೋದು. ಅದೇನಪ್ಪ ಅಂತಂದರೆ, ಇಡೀ ರಾಜ್ಯದಲ್ಲಿ ಡೆಂಗಿ ತಾಂಡವಾಡ್ತಾ ಇದೆ, ರಕ್ತದ ಕೊರತೆ ಇದೆ. ನೀವೆಲ್ಲ ಮನಸ್ಸು ಮಾಡಿದರೆ ಇಡೀ ರಾಜ್ಯದ ರಕ್ತದ ಕೊರತೆಯನ್ನು ನೀಗಿಸ್ಬೋದು. ನೀವು ಆ ರೀತಿ ಮಾಡೋದಿದ್ರೆ ರಿಪಬ್ಲಿಕನ್ನಲ್ಲಿ ಕ್ಯಾಮ್ರಾ ಇರುತ್ತೆ, ನಿಮ್ಮ ಪರವಾಗಿ ನಿಲ್ಲುತ್ತೆ, ಅಂದರೆ ಅಭಿಮಾನಿಗಳ ಪರವಾಗಿ ನಿಲ್ಲುತ್ತೆ. ಯಾಕಂದರೆ ಆ ಮೂಲಕವಾದರೂ ದರ್ಶನ್ ಅಭಿಮಾನಿಗಳಿಂದ ಒಂದು ಅತ್ಯದ್ಭುತವಾದಂಥ ಸಮಾಜ ಸೇವೆ ಅವರು ಒಳಗಿದ್ದಾಗಲೂ ಆಗಲಿ ಅನ್ನೋದು ನಮ್ಮ ಆಶಯ. ಈ ನಡುವೆ 33 ಕಂಟಕಗಳು ಯಾವುದು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ದರ್ಶನ್ಗೆ ಈ 33 ಪ್ರಾಬ್ಲಮ್ಗಳು ಕಷ್ಟ ಆದೀತು ಅಂತೇಳಿ ದರ್ಶನ್ಗೆ 33 CCTV ವಿಡಿಯೋ, ಕೊಲೆ ನಡೆದ ಜಾಗದಿಂದ ಅರೆಸ್ಟ್ವರೆಗೂ ಸಾಕ್ಷ್ಯ ಕಲೆಕ್ಟ್ ಆಗಿದೆಯಂತೆ. ಆಮೇಲೆ ಕೊಲೆ ನಡೆದ ಜಾಗದಿಂದ ಅರೆಸ್ಟ್ ಆಗಿರೋ ತನಕ ಸಾಕ್ಷ್ಯ ಲಭ್ಯ. ಯಾಕೆ ಇದು ಮತ್ತೆ CCTV ಸಾಕ್ಷ್ಯ ಸಂಗ್ರಹಿಸಿದ ಅನ್ನಪೂರ್ಣೇಶ್ವರಿ ಠಾಣೆ ಪೊಲೀಸರು ಹಳೆ ಸಾಕ್ಷ್ಯಗಳ ಜೊತೆ ಪೊಲೀಸರಿಂದ ಹೊಸ ಸಾಕ್ಷ್ಯ ಸಂಗ್ರಹ. ಕೃತ್ಯಕ್ಕೆ ಸಂಬಂಧಿಸಿದ CCTVಗಳು ಆರೋಪಿಗಳ ಪತ್ತೆ ಮಾಡಿದ್ದಾರೆ. ನೋಡಿ, ಒಂದು 33 ಸಾಕ್ಷ್ಯಗಳನ್ನು ಪತ್ತೆ ಹಚ್ಚಿದ್ದಾರೆ. ಒಂದು, ಕೊಲೆ ನಡೆದ ಜಾಗದಿಂದ ಅರೆಸ್ಟ್ವರೆಗೂ ಸಾಕ್ಷ್ಯ ಕಲೆಕ್ಟ್ ಮಾಡಿದ್ದಾರೆ. CCTV ಸಾಕ್ಷ್ಯ ಸಂಗ್ರಹಿಸಿ ಸಂಗ್ರಹಿಸಿದ್ದಾರೆ ಅನ್ನಪೂರ್ಣೇಶ್ವರಿ. ಅಂದರೆ ಆ ಬಾರಿಂದ, ಯಾವ ಬಾರು, ಅಲ್ಲಿಂದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಿಂದ ಶೆಡ್ ತನಕ 33 ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಎಲ್ಲಿಂದ ಹೋದರು, ಯಾರು ಬಂದರು, ಯಾರು ಹೋದರು, ಇದೆಲ್ಲವೂ ಕೂಡ. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಪಾರ್ಟಿ ಮಾಡಿದ ರೆಸ್ಟೋರೆಂಟ್, ಆಮೇಲೆ ಅಲ್ಲಿ 33 CCTV ಇದೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಿಂದ ಈ ಶೆಡ್ ತನಕ 33 CCTV. ಆ ಎಲ್ಲ CCTVಗಳನ್ನು ಅವರು ಪತ್ತೆ ಹಚ್ಚಿದ್ದಾರೆ. ಅದರಲ್ಲಿರುವಂಥ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಆ 33 ಸಾಕ್ಷ್ಯಗಳಲ್ಲಿ ಮಹತ್ತರ ಸಾಕ್ಷ್ಯಗಳು ಸಿಕ್ಕಿವೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅದರ ಹೊರತಾಗಿ ನಿಮಗಿದು ಗೊತ್ತಲ್ಲ, ರೀಪು, ಮತ್ತೊಂದು ಕಬ್ಬಣ, ಬೆಲ್ಟು, ಆಮೇಲೆ ಏನು ಎಲೆಕ್ಟ್ರಿಕ್ ಡಿಗ್ಗರ್, ಎಲ್ಲವನ್ನು ಕೂಡ ಸಾಕ್ಷ್ಯ ವಸ್ತುಗಳು, CCTV ಇದೆಲ್ಲ ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ಸಾಕ್ಷ್ಯಗಳು. ಒಂದು ಭೌತಿಕ ಸಾಕ್ಷ್ಯ ಅಂತಂದರೆ, ಒಂದು 3 ಅನೇಕ ಕೈದಿಗಳ ನಡುವೆ ನಿಲ್ಲಿಸೋದು, ಪ್ರತ್ಯಕ್ಷ ಐ ವಿಟ್ನೆಸ್. ಯಾರಾದರೂ ಒಬ್ಬರನ್ನು ಅವನೊಬ್ಬ ಇದ್ದ ಸರ್ ಅಂತ ಹೇಳಿದಾಗ ಅಷ್ಟು ಬೇಗ ನಂಬಲ್ಲ ಕೋರ್ಟ್. ಆತನನ್ನು ಏನು ಮಾಡುತ್ತೆ, ಆ ಆರೋಪಿ ಅಂತ ಯಾರನ್ನು ಹೇಳಿರ್ತಾರೆ ಅವರನ್ನೊಂದು 10 ಜನರ ನಡುವೆ ನಿಲ್ಲಿಸ್ತಾರೆ, ಬೇರೆ ಬೇರೆ ಆರೋಪಿಗಳು ಕರ್ಕೊಂಬಂದು. ಈಗ ಹೇಳಪ್ಪ ಇದರಲ್ಲಿ ಯಾರಿದ್ದಾರೆ ನೋಡು ಅಂತಾರೆ, ಪೆರೇಡ್ ಅಂತಾರೆ. ಅದಕ್ಕೆ ಪೆರೇಡ್ ಮಾಡಿಸೋದು. ಆ ಪೆರೇಡ್ ಮಾಡಿಸಿದಾಗ ಅವನು ಗುರುತಿಸ್ಬೇಕು, ಇವನಿದ್ದ ಸರ್. ಹಂಗಾದರೆ ಆತನನ್ನು ಪತ್ತೆ ಹಚ್ತಾರೆ. ಸೊ ಹಾಗಾಗಿ ಆ ಥರ. ಆಮೇಲೆ ಡಿಜಿಟಲ್, ಯಾರಿಗೆ ಫೋನ್ ಮಾಡಿದ್ದ, ಆಮೇಲೆ ದುಡ್ಡಿನ ವ್ಯವಹಾರಗಳೇನಾಗಿದೆ, ಆಮೇಲೆ ಬೇರೆ ಬೇರೆ ಸಾಕ್ಷ್ಯ ಸಂಗ್ರಹ, ಇದೆಲ್ಲ ಆಗಿದೆ. ಓಕೆ, FSL ಹಾಗೂ CID ತಾಂತ್ರಿಕ ಘಟಕಕ್ಕೆ CCTV ರವಾನೆ ಆಗಿದೆ. ಈ ನಡುವೆ ಸಮತಾ ಅನ್ನುವಂಥ ಹೆಣ್ಣು ಮಗಳಿದ್ದಾಳೆ. ಈ ಸಮತಾ ಯಾಕೆ ಬಂದರು ಅಂತ ಅರ್ಥ ಆಗ್ತಾ ಇಲ್ಲ. ಮೊದಲೇ ಹೇಳಿದ್ವಿ ನಾವು, ಸಮತಾ ಅವರು 2 ಬಾರಿ 3 ಬಾರಿ ಬಂದಿದ್ದರು. ಪವಿತ್ರ ಗೌಡ ಆಪ್ತೆ ಸಮತಾಗೆ 2 ಬಾರಿ ವಿಚಾರಣೆಗೆ ಕರೆದಿದ್ದರು.
ನಾವೇನು ಅಂದ್ಕೊಂಡಿದ್ದೀವಿ ಆರಂಭದಲ್ಲಿ ಸಮತಾ ಬಂದಾಗ, ಇದೇನೋ ಇರ್ಬೋದು, ಈಕೆ ಪವಿತ್ರ ಗೌಡ ಸಮತಾನ ಕಳಿಸಿರಬೇಕು ದರ್ಶನ್ ಬಳಿಗೆ, ದರ್ಶನಿಂದ ಏನೋ ಮಾಹಿತಿ ಕಲೆ ಹಾಕ್ತಾ ಇರಬೇಕು, ಅವರಿಬ್ಬರ ನಡುವೆ ಕೊಂಡಿ ಮತ್ತೊಂದು ಏನೂ ಇಲ್ಲ, ಅಲ್ಲಿ ಒಳಗೆ ಕೂಡ ಮಾತಾಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ಸಮತಾನ ಕರೆದಿದ್ದು ಈಕೆ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಭಾಗಿಯಾಗಿದ್ದಾರೆ. ಹೇಗೆ? ಖುದ್ದು ACP ಮುಂದೆ ಹೇಳಿಕೆ ನೀಡಿದ್ದಾರಂತೆ ಸಮತಾ. ಅದೇನು? ಆರೋಪಿ ಧನ್ರಾಜ್ಗೆ ಹಣ ಹಾಕಿರೋ ಬಗ್ಗೆ ಹೇಳಿಕೆ. ಈ ಎಲೆಕ್ಟ್ರಿಕ್ ಡಿಗ್ಗರ್ ಇದೆಯಲ್ಲ, ಅದು ಖರೀದಿ ಮಾಡೋಕ್ಕೆ ದುಡ್ಡಿರಲಂತೆ ಧನ್ರಾಜ್ ಹತ್ರ. ದುಡ್ಡು ಕಳಿಸು ಅಂತ ಹೇಳಿದ್ನಂತೆ ಧನ್ರಾಜ್. ಈಕೆ 3,000 ರೂಪಾಯಿ ಹಾಕಿದ್ದಾಳೆ. ಈಗ ಅವಳನ್ನು ಕರೆದು ಕೇಳೋದು, ಯಾಕೆ ಕೊಟ್ಟೆ 3,000 ರೂಪಾಯಿ ಅಂತ. ಇಲ್ಲ ಸರ್, ಧನ್ರಾಜ್ ಈ ಹಿಂದೆ ಕೂಡ ನನ್ನ ಹತ್ರ ಅನೇಕ ಬಾರಿ ದುಡ್ಡಿಲ್ಲ ಅಂತ ತಗೊಳ್ತಾನೆ, ನಾನು ಹಾಕಿದ್ದೀನಿ, ಹಳೆ ಡಾಕ್ಯುಮೆಂಟ್ ಎಲ್ಲ ನೋಡಿ ಅಂತೆಲ್ಲ ತೋರಿಸಿದ್ದಾರೆ ಗೂಗಲ್ ಪೇ ಮತ್ತೊಂದರಲ್ಲಿ ಅಂತೇಳಿ. ಆಮೇಲೆ ಕೊಲೆಗಿಲೆಲ್ಲ ಗೊತ್ತಿಲ್ಲ ಸರ್, ದುಡ್ಡು ಕೇಳ್ದ, ಅರ್ಜೆಂಟ್ ದುಡ್ಡು ಇದೆಯಾ ಅಂತ. ಎಷ್ಟು ಬೇಕು ಅಂತಂದೆ, 3,000 ರೂಪಾಯಿ ಬೇಕು ಅಂತಂದ, ಹಾಕಿದೆ ಸರ್. ಧನ್ರಾಜ್ ಮೊದಲಿಂದ ನನಗೆ ಗೊತ್ತು ಸರ್ ಅಂತ. ಸೊ ಆ ಡಾಕ್ಯುಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಸರಿ ಸರಿ, ಈಗ ಓಕೆ, ನೆಕ್ಸ್ಟ್ ನಾನು ಕರೆದ್ರೆ ಬರಬೇಕು ಅಂತೇಳಿ ಪೊಲೀಸರು ಆಕೆಯನ್ನು ಬಿಟ್ಟು ಕಳಿಸಿದ್ದಾರೆ ಈಗ.